ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಂತಹ ದರಿದ್ರ ಬಂದುಬಿಟ್ಟಿದೆ ಅಂತಂದರೆ, ಕಾಲೇಜ್ ಕ್ಯಾಂಪಸ್ಗಳು, ಯೂನಿವರ್ಸಿಟಿ ಕ್ಯಾಂಪಸ್ಗಳಿಗೆ ಹೋಗಿ ತಮ್ಮ ಸಿನಿಮಾದ ಪ್ರಚಾರವನ್ನು ಮಾಡಿಕೊಳ್ಳುವಷ್ಟು ದೊಡ್ಡ ದೊಡ್ಡ ದಾರಿದ್ರ್ಯ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂದುಬಿಟ್ಟಿದೆ. ಹೋಗಲಿ, ಹಾಳಾಗೋಗಲಿ, ಖಾಸಗಿ ವಿದ್ಯಾಸಂಸ್ಥೆನ ಕೇಳೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ, ಕೇಳೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ಸರ್ಕಾರಿ ವಿದ್ಯಾಸಂಸ್ಥೆಗಳಲ್ಲೂ ಸಹ ನೀವು ಚಿತ್ರರಂಗದವರು ಕಾಲೇಜ್ ಕ್ಯಾಂಪಸ್ಗಳನ್ನು, ಯೂನಿವರ್ಸಿಟಿ ಕ್ಯಾಂಪಸ್ಗಳನ್ನು ಏನು ಶಾಪಿಂಗ್ ಮಾಲ್ಗಳು ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ದೀರಾ. ಇವರ ಸಿನಿಮಾಗಳು ಯಾವ ರೀತಿಯಾಗಿರ್ತವೆ ಅಂದರೆ, ಯು ಸರ್ಟಿಫಿಕೇಟ್ ಸಿನಿಮಾಗಳನ್ನು ಬಿಟ್ಬಿಡಿ, ಎ ಸರ್ಟಿಫಿಕೇಟ್ ಸಿನಿಮಾಗಳು, ಯು ಎ ಸರ್ಟಿಫಿಕೇಟ್ ಸಿನಿಮಾಗಳಲ್ಲಿ ಒಡಿ, ಬಡಿ, ಕಡಿ, ಕುಡಿ, ಬರೀ ಇಂತಹ ವಿಚಾರಗಳೇ ತುಂಬಿಕೊಂಡಿರ್ತವೆ. ನೀವು ಚಿತ್ರರಂಗದವರು ಇಂತಹ ವಿಚಾರಗಳನ್ನು ತುಂಬಿಕೊಂಡಿರುವಂತಹ ಸಿನಿಮಾಗಳಿಂದ ಇವತ್ತಿನ ವಿದ್ಯಾರ್ಥಿಗಳಿಗೆ, ಇವತ್ತಿನ ವಿದ್ಯಾರ್ಥಿನಿಯರಿಗೆ, ಇವತ್ತಿನ ಯುವ ಸಮುದಾಯಕ್ಕೆ ಅದು ಯಾವ ಸಂದೇಶವನ್ನು ಕೊಡೋದಕ್ಕೆ ನೀವುಗಳು ಅಲ್ಲಿಗೆ ಹೋಗ್ತೀರಾ? ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ನೈಟ್ ಪಾರ್ಟಿಯನ್ನು ಮಾಡುವಂತಹದ್ದು, ಯಾವ ರೀತಿಯಾಗಿ ಫೀಲ್ಡ್ಗೆ ಬೇಗ ಬರುವಂತಹದ್ದು, ಯಾವ ರೀತಿಯಾಗಿ ರೌಡಿಸಮ್ ಮಾಡುವಂತಹದ್ದು, ಯಾವ ರೀತಿಯಾಗಿ ಬೇಗ ಹಣವನ್ನು ಮಾಡುವಂತಹದ್ದು, ಯಾವ ರೀತಿಯಾಗಿ ಶೋಕಿಯನ್ನು ಮಾಡುವಂತಹದ್ದು, ಇಂತಹ ವಿಚಾರಗಳನ್ನು ನೀವು ಕಲಿಸ್ಕೊಡೋದಕ್ಕೆ ಹೋಗ್ತೀರಾ. ಇನ್ನು ವಿದ್ಯಾರ್ಥಿನಿಯರಿಗೆ ಪಬ್ಗೆ ಹೋಗೋದು ಯಾವ ರೀತಿಯಾಗಿ, ಲವ್ ಮಾಡೋದು ಯಾವ ರೀತಿಯಾಗಿ, ಬ್ರೇಕಪ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ, ಶೋಕಿ ಮಾಡೋದು ಯಾವ ರೀತಿಯಾಗಿ, ಯಾವ ರೀತಿಯಾಗಿ ನಮ್ಮ ಕಲ್ಚರ್ನ ಹಾಳು ಮಾಡೋದು ಯಾವ ರೀತಿಯಾಗಿ, ಇಂತಹ ವಿಚಾರಗಳನ್ನು ಕಲಿಸಿಕೊಡೋದಕ್ಕೆ ನೀವು ಕಾಲೇಜ್ ಕ್ಯಾಂಪಸ್ ಹಾಗೂ ಯೂನಿವರ್ಸಿಟಿಗಳಿಗೆ ಹೋಗ್ತೀರಾ. ನನಗೊಂದಂತೂ ವಿಚಾರ ನನಗೆ ಇದುವರೆಗೂ ಸಹ ಅರ್ಥ ಆಗಿಲ್ಲ. ನಾವು ಯಾವುದಾದ್ರೂ ಸ್ಕೂಲ್ಗಳಿಗೆ ಅಥವಾ ಕಾಲೇಜ್ಗಳಿಗೆ ಯಾವುದಾದ್ರು ಕಾರ್ಯಕ್ರಮಕ್ಕೆ ಅಂತ ಹೋಗ್ತು ಅಂದರೆ, ನಿಮಗೆ BO ಪರ್ಮಿಷನ್ ಲೆಟ್ರ್ ಇದೆಯಾ ನಿಮ್ಮ ಬಳಿ, HOD ಪರ್ಮಿಷನ್ ಇದೆಯಾ ನಿಮಗೆ, ಪ್ರಿನ್ಸಿಪಲ್ ಪರ್ಮಿಷನ್ ಇದೆಯಾ, ಮ್ಯಾನೇಜ್ಮೆಂಟ್ ಪರ್ಮಿಷನ್ ಇದೆಯಾ? ಇವ್ರು ಕೇಳೋದು ಯಾವ ರೀತಿಯಾಗಿ ಅಂದರೆ, ತಹಸೀಲ್ದಾರ್ ಪರ್ಮಿಷನ್ ನೀಡಿದ್ದಾರಾ, DC ಪರ್ಮಿಷನ್ ನೀಡಿದ್ದಾರಾ, ಹೋಮ್ ಮಿನಿಸ್ಟ್ರು ಪರ್ಮಿಷನ್ ನೀಡಿದ್ದಾರಾ, ಅಂದರೆ ಎಜುಕೇಷನ್ ಮಿನಿಸ್ಟ್ರು ಪರ್ಮಿಷನ್ ನೀಡಿದ್ದಾರೆ, ಈ ರೀತಿಯಾಗಿ ಕೇಳ್ತಾ ಇರ್ತಾರೆ. ಬಟ್ ಇಂತಹ ವಿಚಾರಗಳಿಗೆ ಅದು ಯಾವ ರೀತಿಯಾಗಿ ಪರ್ಮಿಷನ್ ಕೊಟ್ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಚಿತ್ರರಂಗದವ್ರು ಕೇಳ್ಕೊಳ್ಳೋದು, ಹೋಗಿ ಪ್ರಚಾರವನ್ನು ಮಾಡಿ, ಯಾರೂ ಬೇಡ ಅಂತ ಹೇಳೋದಿಲ್ಲ. ಎಂತಹ ಸಿನಿಮಾಗಳನ್ನು ಪ್ರಚಾರವನ್ನು ಮಾಡಿ, ದೇಶಭಕ್ತಿಯನ್ನು ಮೂಡಿಸುವಂತಹ ಸಿನಿಮಾಗಳನ್ನು ಹೋಗಿ ಪ್ರಚಾರವನ್ನು ಮಾಡಿ, ನಮ್ಮ ನಾಡಿನ ಆಚಾರ ವಿಚಾರ, ಕಲೆ, ಸಂಸ್ಕೃತಿ ಇಂತಹ ಬಗ್ಗೆ ತಿಳಿಸುವಂತಹ ಸಿನಿಮಾಗಳನ್ನು ಹೋಗಿ ಪ್ರಚಾರವನ್ನು ಮಾಡಿ, ದೇಶಭಕ್ತಿಯ ಜೊತೆಗೆ ಯೋಧರ ಬಗ್ಗೆ, ಸಾಧಕರ ಬಗ್ಗೆ, ಒಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆಯದನ್ನು ನೀಡುವಂತಹ ಸಿನಿಮಾಗಳಿಗೆ ಹೋಗಿ ನೀವು ಪ್ರಚಾರವನ್ನು ಮಾಡಿ. ಅದನ್ನು ಬಿಟ್ಬಿಟ್ಟು ಲವ್ ಸ್ಟೋರಿಗಳಂತೆ, ಕುಡಿಯೋದಂತೆ, ಲಾಂಗ್ ಅಂತೆ, ಮಚ್ಚಂತೆ, ರೌಡಿಸಮ್ ಅಂತೆ, ರಾಬ್ರಿ ಅಂತೆ, ಬರೀ ಬೊಡೆದಾಟ, ಕ್ರೈಮ್, ಕೊಲೆ, ಗನ್ನು, ಮಚ್ಚು, ಇಂತಹ ವಿಚಾರಗಳನ್ನೇ ತುಂಬಿರುವಂಥ ಸಿನಿಮಾಗಳನ್ನು ನೀವು ತೆಗೆದುಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ತೋರಿಸಿ ಈ ಸಮಾಜದಲ್ಲಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನೀವುಗಳು ಹೊರಟಿದ್ದೀರಾ. ಯಾವ ವಿದ್ಯಾರ್ಥಿಗಳ ಲೆವೆಲಿಂದನೇ ನೀವು ಬದಲಾಯಿಸ್ಬಿಡ್ತು ಅಂತಂದರೆ ಮುಂದೆ ಯಾವ ರೀತಿಯಾಗಿ? ದಯಮಾಡಿ, ನಾನು ಇಲ್ಲಿಯವರೆಗೂ ಗೊತ್ತಿರಲಿಲ್ಲ ನನಗೆ, ಶಿಕ್ಷಣ ಮಂತ್ರಿಗಳಲ್ಲಿ, ಎಜುಕೇಷನ್ ಮಿನಿಸ್ಟರ್ ಹತ್ರ ನಾನು ಕೇಳ್ಕೊಳ್ಳೋದು, ದಯಮಾಡಿ ಇದೊಂದು ಕ್ರಮವನ್ನು ತೆಗೆದುಕೊಳ್ಳಿ. ಇನ್ನು ಮುಂದೇನಾದರೂ ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ಯಾವುದೇ ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಾಗಲಿ ಈ ರೀತಿಯಾದಂತಹ ಸಿನಿಮಾವನ್ನು ಪ್ರಚಾರ ಮಾಡುವಂಥದ್ದು, ಕುಣ್ಕೊಂಡು ಕಲರ್ ಡೈಲಾಗ್ ಹೊಳ್ಕೊಂಡು ಈ ರೀತಿಯಾದಂತಹ ಒಟ್ಟಿನಲ್ಲಿ ಸಿನಿಮಾದ ಪ್ರಚಾರವನ್ನು ಮಾಡುವಂತಹದನ್ನೇ ಸಂಪೂರ್ಣವಾಗಿ ದಯಮಾಡಿ ನಿಲ್ಲಿಸ್ಬಿಡಿ. ಹಾಗೆ ಚಿತ್ರರಂಗದವರ ಬಳಿ ಕೇಳ್ಕೊಳ್ಳುವಂತಹದ್ದು, ನಾನು ಒಂದು ಸ್ವಲ್ಪ ಚಿತ್ರರಂಗದ ಕಡೆಯಿಂದನೇ ಬಂದಿರುವಂಥವನು, ಹಾಗಾಗಿ ಹೇಳ್ತಿರುವಂತಹದ್ದು, ನಮ್ಮಿಂದ ಬೇಡ ಯುವಜನತೆ. ನನಗೆ ಗೊತ್ತು ಚಿತ್ರರಂಗ ಯಾವ ರೀತಿಯಾಗಿ ಅಂತ ತುಂಬ ಚೆನ್ನಾಗಿ ಗೊತ್ತು. ಬೇರೆ ಯಾರೂ ನನಗೆ ಕಾಮೆಂಟ್ಸ್ ಮುಖಾಂತರವಾಗಿ ಹೇಳುವಂತಹ ಅವಶ್ಯಕತೆಯೂ ಸಹ ನನಗೆ ಇಲ್ಲ. ನಾನು ಸಹ ತುಂಬ ಚೆನ್ನಾಗಿ ನೋಡಿರೋನು. ನಮ್ಮಿಂದ ಅವುಗಳು ಹಾಳಾಗೋದು ಬೇಡ, ನಮ್ಮದು ಒಳ್ಳೆಯದು ವಿಚಾರ ಇತ್ತು ಅಂದರೆ ಕಲಿಸ್ಕೊಡುವಂಥ ನಿಮ್ಮಲ್ಲೂ ಸಹ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.